ತಿಂಡಿ ರೆಡಿ ಇದೆ, ಬನ್ನಿ. ರೀ, ಸಾವಿತ್ರಿ, ಯಾವ ಬಂದೆ? ನಾನು ಈಗಷ್ಟೇ ಬಂದೆ ರೀ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೆನ್ನೆ ನೀನು ಅಮಲಾ ಜೊತೆ ಮಾತಾಡ್ತಿದ್ಯಲ್ಲ, ಆಗ ಅಮಲಾ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದ್ಯಾ? ಅವಳ ಮಾತನ್ನ ನೀವು ಕೇಳಿಸ್ಕೊಂಡ್ರಿ? ಅವಳು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಇತ್ತು. ಅವಳ ಬಿಹೇವಿಯರ್ನ ನೋಡ್ತಾ ಇದ್ರೆ ನನಗೆ ಹಳೆಯ ಅಮಲಾನೇ ಕಣ್ಮುಂದೆ ಬರ್ತಾ ಇದ್ಲು. ಹೌದು ರೀ, ನನಗೂ ಹಾಗೆ ಅನ್ನಿಸ್ತು. ಅಮ್ಮ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ನೀವು ಅವಳ ಮೇಲೆ ಒಂದ್ ಸ್ವಲ್ಪ ರೇಗಾಡಿದ್ರು ಅವಳು ತಡ್ಕೊಳಕ್ ಆಗಲ್ಲ. ಅವಳು ನಿಮ್ಮನ್ ಕೇಳ್ತಾ ಇರೋದೇನ್ರಿ? ನಿಮ್ ಪ್ರೀತಿ ಮಾತ್ರ ತಾನೆ. ನೀವು ಅವಳನ್ನ ಪ್ರೀತಿಸಲ್ಲ, ಬರೀ ಸುಶಾಂತ್ನ ಮಾತ್ರ ಕೇರ್ ಮಾಡ್ತೀರಾ. ಹೀಗೆ ಏನೇನೋ ಹುಚ್ಚುಚ್ಚ ಆಲೋಚನೆಗಳನ್ನ ತಲೆನಲ್ಲಿ ತುಂಬಿಸ್ಕೊಂಡಿದ್ದಾಳೆ ರೀ. ನಿಮ್ ಪ್ರೀತಿ ಒಂದೇ ಇದಕ್ಕೆಲ್ಲ ಮದ್ದು ರೀ. ಒಂದ್ಸಲ ಅವಳ ಜೊತೆ ಮಾತಾಡ್ರಿ, ನಿಮ್ ಮಾತಿಂದ ಅವಳು ಕನ್ವಿನ್ಸ್ ಆಗ್ತಾಳೆ. ಆಗ್ಬಹುದೇನೋ, ಆದ್ರೆ ಒಂದೊಂದ್ಸಲ ಅಮಲಾ ವಿಚಾರದಲ್ಲಿ ನಾನು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸುಶಾಂತ್ನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋ ಭರದಲ್ಲಿ ನಾನೇನಾದರೂ ಅವಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ನಾ? ಯಾಕ್ರಿ ಹಾಗೆ ಅನ್ಕೋತೀರಾ? ನಮ್ಮಮ್ಮ ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ ಅಂತ ಯೋಚನೆ ಮಾಡಿ ತಾನೆ ನೀವಿ ನಿರ್ಧಾರ ತಗೊಂಡಿದ್ದು. ಆದರೆ ಅದು ಅವಳಿಗೆ ಅರ್ಥ ಆಗಬೇಕಲ್ಲ. ನಾನು ಕೂಡ ಅವಳ ಬಗ್ಗೆ, ಅವಳ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಕಡೆಯಿಂದನೂ ತಪ್ಪಾಗಿದೆ. ಸಾವಿತ್ರಿ, ಒಂದು ವೇಳೆ ಅವಳೇನಾದರೂ ಮತ್ತೆ ಹಳೆ ಅಮಲನೇ ಆಗ್ಬಿಟ್ರೆ? ಬಿಡ್ತು ಅಂದ್ರೆ ಅವಳು ಮತ್ತೆ ಹಳೆ ಅಮ್ಮು ಆಗ್ಬಾರ್ದು. ಅವಳನ್ನ ನೀವೇ ನೋಡ್ಕೋಬೇಕು ರೀ. ನಿನ್ನ ಮಗಳು ಇನ್ನೂ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿಲ್ವಾ? ಕೇಳಿಸ್ತಾ ಇಲ್ವಾ? ಎಲ್ಲಿ ನಿನ್ನ ಮಗಳು? ಸ್ವಲ್ಪ ಬೇಗ ರೆಡಿ ಆಗ ಕೇಳು. ಇವತ್ತೇ ಇಷ್ಟೊಂದು ರೆಡಿ ಆದ್ರೆ ಇನ್ನು ಮದುವೆ ದಿನ ಅದೆಷ್ಟು ರೆಡಿ ಆಗ್ತಾಳೋ? ರೆಡಿ ಆಗ್ತಿದ್ದಾಳೆ ರೀ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಬಳೆ ಶಾಸ್ತ್ರಕ್ಕೆ ಈ ಸೀರೆ ಓಕೆ ಅಲ್ವಾ? ಸರಿಯಾಗಿ ನೋಡಿ ಹೇಳಮ್ಮ, ನನ್ಗೆ ಕಲರ್ ಒಪ್ಪತ್ತಾ? ಚೆನ್ನಾಗಿ ಉಟ್ಕೊಂಡಿದ್ದೀನಾ? ಚಿನ್ನ ಯಾವತ್ತಿದ್ರು ಚಿನ್ನಾನೆ. ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ಯಾ. ಅದೇ ಮತ್ತೆ ನಮ್ಮ ಮನೆ ಲಕ್ಷ್ಮಿ ಚಿನ್ನ ಎಲ್ಲ ಇವಳೇನೆ. ಓಡಿಸ್ಬೇಕಾಗಿರೋ ಲಕ್ಷ್ಮಿನ ಕೊಡ್ಸಿ ಹೋಗ್ತಾಳೆ. ಏನ್ರಿ ಹೇಳ್ತಿದ್ದೀರಾ? ಅದೇ ಕಣೆ, ಅಕ್ಕ ಮದುವೆಗಿನ ಮುಂಚೆ ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಳೆ.
ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಷ್ಟೇ. ಸೆಟಲ್ಮೆಂಟಾ? ಓ ಕೆಂಪಮ್ಮನವರು ಬಂದ್ಬಿಟ್ಟಿದ್ದೀರಿ. ನೀವು ಹಿರೀಕರು, ವಯಸ್ಸಾದವರು, ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಈ ಮದುವೆಲಿ ಅದೇನೇನು ಶಾಸ್ತ್ರ ಇದೆ ಎಲ್ಲ ಮುಗಿಸ್ಬಿಟ್ಟೆ ಹೋಗಿ, ಆಯ್ತಾ? ಆಸ್ಕೀಸ್ ಕೇಳ್ಬಿಟ್ಟಿದ್ರ ಮತ್ತೆ? ಅಲ್ವೋ ಮಹೇಶ, ಈ ಥರ ಇನ್ನ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಂಗೆ? ಯಾರಾದ್ರೂ ನೀನ್ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಮಗಳನ್ನೇ ಮಾರ್ಕೊಟ್ಟು ತಿಂತಿದೀಯಾ ಅಂತಾರೆ. ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೋ. ಇದೊಳ್ಳೆ ಕತೆ ಆಯ್ತಲ್ಲ. ಯಾವನ್ ಅನ್ಕೊಂಡ್ರ ನನಗೇನೋ, ಅದ್ ಅನ್ಕೊಂಡಿರೋದೇನಾದ್ರೂ ನನ್ನ ಕಿವಿಲಿ ಬಿತ್ತು ಅನ್ಕೊಳ್ಳಿ, ನಾಲ್ಗೆ ಕಟ್ ಮಾಡಿ ಬಿಸಾಕ್ತೀನಿ. ಲಕ್ಷಣವಾಗಿ ಮದುವೆ ಮಾಡಿ ಕಳಿಸ್ತಾ ಇದ್ದೀನಿ. ಮರ್ಯಾದೆ ಇರ್ಲಿ ನನ್ನ ಮೇಲೆ. ಬಿಡಿ, ಸುಮ್ನೆ ಮಾತಾಡಿ ಯಾಕೆ ಬಾಯಿ ನೋಸ್ಕೋತೀರಾ? ನನ್ನ ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗತ್ತೆ. ನೋಡಿ ನೋಡಿ ನೋಡಿ, ನನ್ನ ಮಗಳು ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಇಷ್ಟೇ ಮಗಳೇ ಜೀವನ. ನಾವು ಹುಡ್ದಾಗ್ಲೇ ಬ್ರಹ್ಮ ಹಣೆ ಮೇಲೆ ಹಿಂಗಿಂಗೆ ಅಂತ ಬರ್ದು ಕಳಿಸ್ಬಿಟ್ಟಿರ್ತಾನೆ. ಅದನ್ನ ತಪ್ಸಕ್ ಯಾರ ಕೈಯಿಂದ ಸಾಧ್ಯನಮ್ಮ? ಅವನು ಬರ್ದಿರೋ ಹಾಗೆ ನಾವು ನಡ್ಕತಾ ಇದೀವಿ ಅಷ್ಟೇ. ಅದಕ್ಕೆ ಯಾವ ತಂದೆನಾದ್ರೂ ಕಾಸು ತಗೊಂಡ್ ಮಗಳನ್ನ ಮದ್ವೆ ಮಾಡ್ಕೊಡ್ತಾನ ರೀ? ಕಾಸು ತಗೋತಾ ಇದೀನಿ ಅಂತ ಯಾಕೆ ಅನ್ಕೋತಾ ಇದೀಯಾ? ಓದು ದಕ್ಷಿಣೆ ಅನ್ಕೋ. ಲೇ ದಡ್ಡಿ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೇನೆ ಲಾಟ್ರಿ. ಯಾವ ಗಂಡ್ಗೂ ಹೆಣ್ಣು ಸಿಗ್ತಾ ಇಲ್ಲ. ಬೇಕಾದ್ರೆ ನೀನೇ ಆಚೆ ಹೋಗಿ ಕೇಳು, ವಿಚಾರಿಸು. ಗಂಡಸರೆಲ್ಲ ವರದಕ್ಷಿಣೆ ತಗೊಂಡು ಮದುವೆ ಆಗಲ್ವಾ? ಇದು ಹಾಗೆ ಅನ್ಕೋ. ಯಾರ ಬೆಲೆ ಜಾಸ್ತಿ ಇರುತ್ತೋ ಅವರು ಆ ಬೆಲೆ ಕಟ್ಟು ಮದುವೆ ಆಗ್ತಾರೆ. ರೇವತಿ, ನನ್ನ ಮಗಳು ಆರಾಧನಾ ಅಪರಂಜಿ ಕಣೆ. ನೀನೇ ಹೇಳ್ದಲ್ಲ ಅದೇ ಚಿನ್ನ ಅಂತ. ಅದೇ ಆ ಚಿನ್ನನ ಬೇರೆಯವ್ರ ಮನೆ ಕಳಿಸ್ಕೊಡ್ತಾ ಇದೀವಿ ಅಷ್ಟೇ. ಅಮ್ಮ, ಇನ್ನು ಇಲ್ಲೇ ನಿಂತಿದ್ಯಾ? ತಿಂಡಿ ಎಲ್ಲ ರೆಡಿ ಇದ್ಯಾ? ಒಟ್ಟಾರ್ದವ್ರಿಗೆಲ್ಲ ಕೊಟ್ಯಾ? ಅಮ್ಮ, ಹಾಗೇನೆ ಬಳೆ ಶಾಸ್ತ್ರಕ್ಕೆ ತುಳಸಿ ಪೂಜೆ ಮಾಡ್ಬೇಕು. ಮನೆ ಒಳಗಿಟ್ಕೊಂಡ್ರೆ ಇಕ್ಕಟ್ಟಾಗ್ಬೋದು, ಹೊರಗ್ ಮಾಡೋಣ. ಅತ್ತೆ ಅತ್ತೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಅಲ್ಲಿ ಅಲ್ಲಿ ಅಮ್ಮಲ್ಲ. ಮಾವ ಮಾವ, ಅಲ್ಲಿ ಅಲ್ಲಿ ಅಮ್ಮಲ ಅಮ್ಮಲ. ಅತ್ತೆ ಅತ್ತೆ, ಹಣೆ ಮೇಲೆ ಏನದು ಗಾಯ? ಓ, ಗಂಡ ಹೆಂಡತಿ ಫೈಟಿಂಗ್ ಮಾಡಿದ್ರಾ? ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಭಯ ಪಡ್ತಾ ಇದಾರೆ, ತಮಾಷೆ ಮಾಡ್ತಿದ್ದೀರಾ. ಅಲ್ಲ ಕಣೆ, ನಮ್ಮ ಅಮ್ಮಗೆ ಕಾಮನ್ ಆಗಿ ಕೋಪನೆ ಬರೋಲ್ಲ. ಅಂಥದ್ರಲ್ಲಿ ಹಿಂಗಾಗಿದ್ದಿಲ್ಲ, ಅದಕ್ಕೆ ಕೇಳಿದೆ. ಎಲ್ಲರೂ ಸ್ವಲ್ಪ ಸುಮ್ಮನಿರಿ. ಅಳಿ ಅಂದ್ರೆ ಏನಾಯ್ತು? ಅಲ್ಲಿ ಅಮ್ಮಲ, ಅಲ್ಲಿ ಅಮ್ಮಲ. ಅಮ್ಮಗ್ ಏನಾಯ್ತು ಅಳಿ ಅಂದ್ರೆ? ನೀವ್ ಯಾಕೆ ಬಾಯ್ದಲ್ಲಿದ್ದೀರಾ? ಅಡಿಯದ್ರೆ ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳಿ, ಇಲ್ಲದ್ರೆ ನಮ್ಗೆ ಹೇಗೆ ಗೊತ್ತಾಗಬೇಕು? ಅಲ್ಲಿರೋದು ನನ್ನ ಅಮ್ಮಲ ಅಲ್ಲ, ನನ್ನ ಅಮ್ಮಲ ಅಲ್ಲ, ಅಲ್ಲಿ ಬೇರೆ ಇರೋದು.
ಏನ್ರಿ ಮದುಮಗಳ ತರ ರೆಡಿ ಆಗಿದ್ದೀರಾ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ರಾಜು ಅವರೇ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಮದ್ವೆನು ನೀವಾ ಅವ್ರ? ಅವಳೆ. ಯಾಕೆ? ಹಾಗೆಲ್ಲ ಕಂಡ್ರನ್ನ ಕೇಳಬಾರ್ದು ಮಗಳೇ, ಜನ ತಪ್ಪಾಗಿ ತಿಳ್ಕೊತಾರೆ. ಮತ್ತೆ ಅಕ್ಕಂಗ್ ಹೇಳಿದ್ರು. ಅವಳು ಮದುಮಗಳು. ನೀನ್ ಏನೇ ಕೇಳ್ಬೇಕಾದ್ರೂ ನನ್ ಕೇಳು. ನೀನು ತುಂಬಾ ಲಕ್ಷಣವಾಗಿದ್ದೀಯಾ. ಅವಳು ಆವರೇಜು. ಯಾಕೆ ಹೇಳು? ನೀನು ನನ್ನ ಮಗಳು. ಬಾಯಿಲಿ ಇದನ್ನ ಒಳಗಡೆ ಇಟ್ಟು ಮದುವೆಗೆ ನಿನ್ ಫ್ರೆಂಡ್ಸ್ ಎಲ್ಲಾರು ಕರಿ. ನನ್ನ ಮಗಳು ಜಾಣೆ. ರಾಜಲಕ್ಷ್ಮಿ, ಹೇಳಿವಿ ಸರ್. ಈ ಬಳೆ ಹಾಕೋರು ಬಂದೇ ಇಲ್ವಲ್ಲ ಇನ್ನು? ಆನ್ ದ ವೇ ಮೈ ಸರ್. ಈಗ ತಾನೇ ಮಾತಾಡಿದೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ. ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ಆರಾಧನವ್ರ ಮದುವೆ ಚೆನ್ನಾಗಿ ಮಾಡ್ತೀನಿ. ಅದು ಇದೆ, ಇದು ನನ್ನ ಫಸ್ಟ್ ಕಾಂಟ್ರಾಕ್ಟು. ಬಿಟ್ಬಿಡ್ತೀವಾ? ಅದಕ್ಕೆ ಈ ರಾಜಲಕ್ಷ್ಮಿ ಅಂದ್ರೆ ನನಗೆ ಇಷ್ಟ ಆಗೋದು. ನನ್ನ ಮಗಳು ಬೇಜಾರು ಮಾಡ್ಕೊಬಿಟ್ಟವಳೆ. ಅಮ್ಮ ಸಿರಿ,